ಮಾಲೆಗಾಂವ್ ಸ್ಫೋಟದ 7 ಜನ ಆರೋಪಿಗಳ ಖುಲಾಸೆ ಹಾಗೂ ಹಿಂದೂ ಭಯೋತ್ಪಾದಕ ವಿಚಾರವಾಗಿ ಶಾಸಕ ಎಸ್.ಎನ್. ಚನ್ನಬಸಪ್ಪ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ತುಳಿಯುವಂತಹ ಪ್ರಯತ್ನ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಆರ್ಎಸ್ಎಸ್ ವ್ಯಕ್ತಿಯ ನಿರ್ಮಾಣದ ಕೆಲಸ ಮಾಡುತ್ತೆ ಹೊರತು ಭಯೋತ್ಪಾದನಾ ಚಟುವಟಿಕೆ ನಡೆಸಲ್ಲ ಎಂದರು. ಇನ್ನು ಬಿಜೆಪಿ ಮತ್ತು ಆರ್ಎಸ್ಎಸ್ ದೇಶ ಕಟ್ಟುವ ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ ಕೇವಲ ಚುನಾವಣೆಗಾಗಿ ಗಿಮಿಕ್ ಮಾಡಿಕೊಂಡು ಬಂದಿದೆ ಅಂತ ಹೇಳಿದರು. ಇನ್ನು ಮತಕ್ಕಾಗಿ ಮುಸಲ್ಮಾನ್ ಓಲೈಕೆ ಮಾಡಿಕೊಂಡು ಬಂದಿದೆ. ಈ ದೇಶದ ದುರ್ದೈವದ ಸಂಗತಿ ಇದು. ಹಿಂದೂ ರಾಷ್ಟ್ರ ಎಂದು ಕರೆದು ಜನರಿಗೆ ಅಪಮಾನ ಮಾಡುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಿಂದೂ ದಮನ ಮಾಡಬೇಕು ಎನ್ನುವುದು ಬಹಳ ಹಿಂದಿನಿಂದ ನಡೀತಾ ಇದೆ. ಹಾಗೆ ನಡೆದು ಬಂದ ದಾರಿ ಇದಾಗಿದೆ ಅಂತ ಹೇಳಿದ್ರು. ಇನ್ನು ಮಾಲೆಗಾಂವ್ ಸ್ಫೋಟದಲ್ಲಿ ಪ್ರಜ್ಞಾ ಸಿಂಗ್ ಅವರನ್ನ ದೋಷಿ ಎಂದು ತೀರ್ಮಾನಿಸಲಾಗಿತ್ತು. ಸ್ಫೋಟ ಮಾಡಿದ್ದೇವೆ ಎಂದು ಅನೇಕ ಮುಸ್ಲಿಂ ಸಂಘಟನೆಗಳು ಹೇಳಿದ್ರು. ಪ್ರಜ್ಞಾ ಸಿಂಗ್ ಬಂಧಿಸುವ ಕೃತ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿತ್ತು. ಹಿಂದೂ ಭಯೋತ್ಪಾದನೆ ಹುಟ್ಟು ಹಾಕುವ ಕೆಲಸ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಹಿಂದೂ ಎಂದು ಭಯೋತ್ಪಾದನೆ ಮಾಡಲಾರ. ಹಿಂದುತ್ವ ಎಂದರೆ ಕೋಮು ಜಾತಿಯಲ್ಲ, ಇದೊಂದು ಜೀವನದ ಪದ್ಧತಿ. ಹಿಂದೂಗಳ ಭಯೋತ್ಪಾದಕರಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಕಾಂಗ್ರೆಸ್ನ ಕೃತ್ಯ ಇಂದು ಬಯಲಾಗಿದೆ. ಹಿಂದೂಗಳಿಗೆ ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರು. ಇನ್ನು ಪ್ರಜ್ಞಾ ಸಿಂಗ್ ಎನ್ನುವ ಹಿಂದೂ ಮಹಿಳೆಗೆ ಹಿಂಸೆ ಕೊಟ್ಟರು. ದೇಶ ಪ್ರೇಮ ಇರುವ ಹೆಣ್ಣು ಮಕ್ಕಳನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ದೂರಿದ್ರು. ಇನ್ನು ಕಾಂಗ್ರೆಸ್ ಆರೋಪ ಮಾಡೋದನ್ನ ಬಿಟ್ಟರೆ ಎಲ್ಲವನ್ನ ಸರಿ ಮಾಡುವ ಕೆಲಸ ಮಾಡಿಲ್ಲ. ಆರ್ಎಸ್ಎಸ್ ಮೇಲೆ ಕೇವಲ ಆರೋಪ ಮಾಡೋದಾಗಿದೆ. ಆರ್ಎಸ್ಎಸ್ ದೂರಿರೋದ್ರಿಂದ ಕಾಂಗ್ರೆಸ್ ಹೊಟ್ಟೆ ತುಂಬ್ತಾ ಇದೆ. ಇದನ್ನ ಅನೇಕ ನಾಯಕರುಗಳೇ ಒಪ್ಪಿಕೊಂಡಿದ್ದಾರೆ ಅಂತ ಟೀಕಿಸಿದ್ರು. ಈ ದೇಶದ ದುರ್ದೈವದ ಸಂಗತಿ ಇದು. ಯಾವ ಸ್ವತಂತ್ರ ಭಾರತ ಅಂತ ಕರಿತೇವೆ, ಯಾರು ಇದನ್ನು ಹಿಂದೂ ರಾಷ್ಟ್ರ ಅಂತ ಹೇಳಿ ಕರೆದಿದ್ರು, ಆ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ಇವತ್ತು ಅಪಮಾನ ಮಾಡುವಂಥ ಸ್ಥಿತಿಯಲ್ಲಿ ನಮ್ಮ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಂಥ ಅವತ್ತಿನ UPA ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಈ ಕೃತ್ಯವನ್ನು ಮಾಡ್ತಾ ಇದೆ. ಕೃತ್ಯ ಅನ್ನೋಂಥ ಪದವನ್ನು ಬಳಕೆ ಮಾಡ್ತಾ ಇದ್ದೇನೆ ನಾನು. ನನಗೆ ಗೊತ್ತಿತ್ತು ಯಾರಾದರೂ ಈ ಪ್ರಶ್ನೆ ಕೇಳ್ತಿರೋದು, ಅದಕ್ಕೆ ಮಾಹಿತಿ ಹಿಡ್ಕೊಂಡು ಬಂದಿದ್ದೇನೆ. ಆದರೆ ನೀವು ಬೇರೆ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಅಪೇಕ್ಷೆ ಇರೋನು ನಾನು. ಆದರೆ ಹಿಂದೂಗಳ ದಮನವನ್ನು ಮಾಡಬೇಕು ಅಂಥೇಳಿ ಇವತ್ತಲ್ಲ, ಬಹಳ ಮುಂಚಿನ ದಿನಗಳಿಂದ ನಡೆದು ಬಂದಿರುವಂಥ ಒಂದು ಸಂಗತಿ ಇದು. ಹಾಗಾಗಿ ಇವತ್ತು ಸಕಾರಣದ ಬಗ್ಗೆ ನೀವು ಹೇಳಿ, ನಾಳೆ ಹಿಂದೂಗಳ ಮೇಲೆ ಹೇಗೆ ಮಾಲೆಗಾಂವ್ ಸ್ಫೋಟ ಪರಿಣಾಮ ಏನು ನಡೀತು, ಪ್ರಜ್ಞಾ ಸಿಂಗ್ ಅನ್ನುವಂಥ ಹಿಂದೂ ಲೀಡರ್ ಅವರಿಗೆ ಹೇಗೆ ನರನಾಡಿಗಳನ್ನು ಅಲ್ಲಾಡಿಸುವಂಥ ಕೆಲಸವನ್ನು ಮಾಡಿತು, ಇದು ಬಹಿರಂಗಪಡಿಸಲೇಬೇಕು. ಸತ್ಯ ಸಂಗತಿಗಳಿದೆಲ್ಲದೂ ಕೂಡ. ಆರಂಭದ ದಿನಗಳಲ್ಲಿ ಪ್ರಜ್ಞಾ ಸಿಂಗನ್ನು ಅರೆಸ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಈ ದೇಶದ ಉಗ್ರಗಾಮಿ ಚಟುವಟಿಕೆ ಮಾಡುವಂಥ ವ್ಯಕ್ತಿಗಳನ್ನು ಬಂಧಿಸುವಂಥ ಒಂದು ಕೆಲಸವನ್ನು ಅವತ್ತಿನ UPA ಸರ್ಕಾರ ಮಾಡಿತು. ಅವರೆಲ್ಲರೂ ಮುಸಲ್ಮಾನರು ಅನ್ನೋ ಒಂದೇ ಕಾರಣಕ್ಕೋಸ್ಕರ, ಮತ್ತು ಅವರುಗಳೇ ಆಯಾ ಸಂಸ್ಥೆಗಳು ಹೇಳ್ಕೊಂಡಿದೆ, ಇದನ್ನು ನಾವು ಮಾಡಿದ್ದೇವೆ, ಈ ಸ್ಫೋಟವನ್ನು ನಾವು ಮಾಡಿದ್ದೇವೆ ಅಂತ ಹೇಳಿ ಓಪನ್ನಾಗಿ ಹೇಳಿಕೊಂಡಿರೋದು ಸಂದರ್ಭದಲ್ಲೂ ಕೂಡ ಪ್ರಜ್ಞಾ ಸಿಂಗ್ ಅನ್ನುವಂಥ ಒಬ್ಬ ಕಟ್ಟರ್ ಹಿಂದುತ್ವಕ್ಕೋಸ್ಕರ ತಮ್ಮ ಪ್ರಾಣವನ್ನು ಮೀಸಲಿಟ್ಟು ಹಿಂದುತ್ವದ ಎಲ್ಲ ಸಂಗತಿಗಳನ್ನು ಹೇಳಬೇಕು ಅಂತೇಳಿ ಸಾಧ್ವಿಯಾಗಿ ಈ ದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಹೊರಟರ ಮೇಲೆ ಈ ರೀತಿಯಿಂದ ಕೃತ್ಯದ ಆರೋಪವನ್ನು ಮಾಡಿದ್ರು. ಹಾಗಾಗಿ ಇವತ್ತು ನ್ಯಾಯಾಲಯ ಹೇಳಿದೆ, ನ್ಯಾಯಾಲಯ ಆದೇಶ ಕೊಟ್ಟಿದೆ, ಈ 7 ಜನರು ಯಾರಿದ್ದಾರೆ ಇವರೆಲ್ಲರೂ ಕೂಡ ನಿರ್ದೋಷಿಗಳು, ಇವರು ಆ ಕೃತ್ಯವನ್ನು ಮಾಡಿಲ್ಲ, ಬಹಳ ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾಗಿ ಮಾಲೆಗಾಂವ್ ಸ್ಫೋಟ ಪ್ರಕರಣದ ನಿಮಿತ್ತ ಮಾಡಿದಂಥ ಹಿಂದೂಗಳ ಮೇಲೆ ಒಂದು ಪದಪ್ರಯೋಗಗಳನ್ನ ಮಾಡಿಬಿಟ್ರು. ಹಿಂದೂ ಭಯೋತ್ಪಾದನೆ ಅನ್ನುವಂಥ ಒಂದು ಮಾತನ್ನು, ಆ ಪದಪ್ರಯೋಗವನ್ನು ಈ ದೇಶದೊಳಗಡೆ ಹುಟ್ಟಾಕುವಂಥ ಕೆಲಸವನ್ನು ಅವತ್ತು ಪ್ರಾರಂಭ ಮಾಡಿದ್ರು. ಹಿಂದೂ ಯಾವತ್ತೂ ಕೂಡ ಉಗ್ರವಾದಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಅತ್ಯಂತ ಸಹಿಷ್ಣುವನು. ಈ ದೇಶ ಅನೇಕ ಸಂಗತಿಗಳನ್ನು ಕಂಡಿದೆ. ಯಾರು ಈ ದೇಶದ ಮೇಲೆ ಆಕ್ರಮಣಗಳನ್ನು ಮಾಡಿದ್ರು ಮೊಘಲರ ಕಾಲದಿಂದ, ಅದೆಲ್ಲದನ್ನು ಸಹಿಸಿಕೊಂಡು ಈ ದೇಶವನ್ನು ದೇಶವಾಗಿ ಉಳಿಸ್ಕೊಂಡಿದೆ ಅಂತ ಹೇಳಿದ್ರೆ
ನಮ್ಮ ಸಹಿಷ್ಣುತೆ ಬಗ್ಗೆ, ನಮ್ಮ ಒಟ್ಟು ಮನಸ್ಸಿನ ಬದ್ಧತೆ ಬಗ್ಗೆ, ಈ ದೇಶಕ್ಕೆ ಇರೋವಂಥ ಬದ್ಧತೆ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗತ್ತೆ. ಹಿಂದುತ್ವ ಅಂತ ಹೇಳಿದ್ರೆ ಅದು ಕೋಮು ಅಲ್ಲ, ಜಾತಿ ಅಲ್ಲ, ಅದು ಜೀವನ ಪದ್ಧತಿ ಇದು. ಹಾಗಾಗಿ ಈ ಜೀವನ ಪದ್ಧತಿಗಳನ್ನು ಸರ್ವನಾಶ ಮಾಡಲಿಕ್ಕೆ ಅವತ್ತಿಂದ ಪ್ರಯತ್ನ ನಡೀತಾ ಇದೆ, ಮೊಘಲರ ಕಾಲದಿಂದ. ಸೊ ಹಾಗಾಗಿ ಈ ಥರದ ಸಂಗತಿಗಳನ್ನು ಯೋಚನೆ ಮಾಡಿದಾಗ ಇವತ್ತು ನ್ಯಾಯಾಲಯ ಹೇಳಿದೆ ಹಿಂದೂಗಳು ಭಯೋತ್ಪಾದಕರಲ್ಲ. ಭಯೋತ್ಪಾದಕರು ಯಾರು ಅಂತೇಳಿ ಕೂಡ ನ್ಯಾಯಾಲಯಗಳು ಅನೇಕ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದೆ. ಹಾಗಾಗಿ ಕಾಂಗ್ರೆಸ್ಸಿನ ಮಾನಸಿಕತೆ, UPA ಸರ್ಕಾರದ ಅವತ್ತಿದ್ದಂಥ ಮಾನಸಿಕತೆ, ಹಿಂದೂಗಳನ್ನ ಬಗ್ಗಬಡಿಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಕಾಂಗ್ರೆಸ್ಸಿಂದ ಏನಿತ್ತು, ಇವತ್ತು ಅದು ಸುಳ್ಳಾಗಿದೆ. ಸತ್ಯ ಏನು ಅಂತ ಈ ದೇಶದ ಹಿಂದೂ ರಾಷ್ಟ್ರಕ್ಕೆ ಗೊತ್ತು ಮಾಡಿದೆ ನ್ಯಾಯಾಲಯ. ಹಾಗಾಗಿ ನ್ಯಾಯಾಲಯಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಿಂದೂಗಳಿಗೆ ಸಿಕ್ಕಂಥ ದೊಡ್ಡದಾದಂಥ ಜಯ ಇದು ಅಂತೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಉಳಿದಂಥ ಡೀಟೇಲ್ಗಳನ್ನು ನಾನು ಇನ್ನೊಮ್ಮೆ ಯಾಕಂದರೆ ಬಹಳ ಡೀಟೇಲ್ ಇಟ್ಕೊಂಡಿದ್ದೇನೆ ನಾನು, ಯಾಕಂದರೆ ಭಾಳ ಹೊಟ್ಟೆ ಉರಿಯುತ್ತೆ. ಶಿವಮೊಗ್ಗಕ್ಕೆ ಬಂದಿದ್ದು ಪ್ರಜ್ಞಾತ್ ಸಿಂಗ್, ಶಿವಮೊಗ್ಗಕ್ಕೆ ಪ್ರಜ್ಞಾತ್ ಸಿಂಗ್ ಬಂದಾಗ ನಡಿಲಿಕ್ಕಾಗಲಿಲ್ಲ ರೀ, ಅವರಿಗೆ ನಡಿಲಿಕ್ಕಾಗಲಿಲ್ಲ. ವೀಲ್ ಚೇರ್ನಲ್ಲಿ ಕರ್ಕೊಂಡ್ಬಂದಿದ್ದು ನೀವು ಕೂಡ ದೃಶ್ಯ ಮಾಧ್ಯಮ ತೋರಿಸಿದ್ದೀರಿ ಅದನ್ನು. ಶಿವಮೊಗ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ನೆಹರು ಸ್ಟೇಡಿಯಮಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅಲ್ಲ, ಇದರಲ್ಲಿ ಕೋಂಪರಂಗ್ ಬಂದ ಹಿಂಭಾಗದಲ್ಲಿ NES ಗ್ರೌಂಡಲ್ಲಿ ಪ್ರಜ್ಞಾತ್ ಸಿಂಗ್ ಅಂತ ಒಬ್ಬ ಹಿಂದೂ ಮಹಿಳೆಯನ್ನು, ಸಾಧ್ವಿಯನ್ನು ಈ ರೀತಿ ಹಿಂಸೆ ಕೊಟ್ಟು ಹಿಂದೂ ಸಮಾಜವನ್ನು ಬಗ್ಗಬಡಿಬೋದು ಅಂತ ಏನು ಯೋಚನೆ ಮಾಡಿದ್ರಲ್ಲ, ಆ ಒಂದು ಕಾರ್ಯಕ್ಕೆ ಮಾಡಿದಂಥ ತಾವು ಪ್ರಾಯಶ್ಚಿತ್ತವನ್ನು ನೀವು ಅನುಭವಿಸ್ತೀರ. ಅವ್ರು ಶಾಪ ಹಾಕಲಿಲ್ಲ ಕಾಂಗ್ರೆಸ್ಸಿಗೆ, ನನಗೆ ಇಷ್ಟೆಲ್ಲ ಮಾಡಿದ್ರು ಅಂತ ಹೇಳಿದ್ರು ಕೂಡ ಶಾಪ ಹಾಕಲಿಲ್ಲ ಅವರು. ಆದರೆ ನ್ಯಾಯಾಲಯ ಹೇಳಿದೆ ಅವ್ರಿಗೆ ಅನ್ಯಾಯ ಆಗಿದೆ ಅಂತೇಳಿ. ಹೀಗೆ ಮಾಡಿದ್ದು. ಕಂಚಿ ಕಾಮಕೋಟಿ ಗುರುಗಳನ್ನು ಜೈಲಿನಲ್ಲಿಟ್ಟರು, ಬಂಧಿಸಿದ್ರು, ನಿರ್ದೋಷಿ ಅಂತ ಹೊರಗಡೆ ಬಂದರು. ನೋಡಿ ನಮ್ಮ ವ್ಯವಸ್ಥೆಗಳು ಹೇಗಿದೆ ಅಂತೇಳಿ ಹೊಟ್ಟೆ ಉರಿಯುತ್ತೆ ಸರ್. ಪ್ರಜ್ಞಾತ್ ಸಿಂಗ್ ಅಂತ ಒಬ್ಬ ಹೋರಾಟಗಾರ್ತಿ, ಹಿಂದುತ್ವಕ್ಕೋಸ್ಕರ ಬಡದಾಡದಂಥ, ದೇಶಕ್ಕೋಸ್ಕರ ದೇಶಪ್ರೇಮವನ್ನು ಬೆಳೆಸ್ಕೊಂಡಂಥ ಒಬ್ಬ ಹೆಣ್ಣುಮಗಳನ್ನು ಇವತ್ತು ಈ ಸ್ಥಿತಿಯಿಂದ ತಮ್ಮಂದು ಇವತ್ತು, ಯಾಕಂದರೆ ಅವರು ರಾಜ್ಯಸಭಾ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಣೆ ಮಾಡ್ತಾಯಿದ್ರು. ಲೋಕಸಭೆಗೆ ಚುನಾವಣೆ ಟಿಕೆಟ್ ಕೊಡಬೇಕಿತ್ತು, ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಪರಿಸ್ಥಿತಿ ಅವರು ಓಡಾಡೋಕ್ಕೆ ಆಗದೆ ಇರೋಂಥ ಸ್ಥಿತಿಲಿದ್ದಾಗ ಟಿಕೆಟ್ ಕೊಡೋದ್ರಿಂದ ಉಪಯೋಗ ಇಲ್ಲ ಅಂಥೇಳಿ. ಹೇಳಿದ್ನಲ್ಲ ಸರ್, ಇವರಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನು ಅಂತ ಬರೀ ಆರೋಪ ಒಂದು ಬಿಟ್ಟರೆ ಈ ದೇಶವನ್ನು ಸರಿ ಮಾಡುವಂಥ ಕೆಲಸವನ್ನು ಇವರು ಮಾಡಲೇ ಇಲ್ಲ. ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತ ಹೇಳ್ತಾರೆ. ಆ ಕೆಲಸಗಳನ್ನು ಮಾಡಲಿಲ್ಲ ಅವರು. ಬದಲಾಗಿ ಹಿಂದೂಗಳನ್ನು ಕಗ್ಗೊಲೆ ಮಾಡುವಂಥ ಕೆಲಸಕ್ಕೆ ಶಕ್ತಿ ಕೊಡೋ ಕೆಲಸಗಳನ್ನು ಮಾಡಿದ್ರು. ಇವತ್ತು ನಮ್ಮ ರಾಜ್ಯದ ಉದಾಹರಣೆ ತಗೊಂಡು 2 ಜನ ಹಿಂದೂಗಳು ಕಗ್ಗೊಲೆ ಆಗಿರೋದು. RSS ಏನಾದ್ರು ಅಕಸ್ಮಾತ್ ಈ ಕೆಲಸಕ್ಕೆ ಕೈ ಹಾಕಿಬಿಟ್ಟಿದ್ರೆ, ಇವತ್ತು ನರೇಂದ್ರ ಮೋದಿ ಅವರು ಮಾಡಿದಾರಲ್ಲ, ಭಯೋತ್ಪಾದಕರನ್ನು ಹುಟ್ಟನ್ನು ಅಡಗಿಸುವಂಥ ಕೆಲಸ, ಆ ದಿಕ್ಕೊಳಗಡೆ ಹೆಜ್ಜೆಯನ್ನು ಹಾಕಿದರೆ ಕಾನೂನನ್ನೇ ಕೈಗೆ ತಗೊಳ್ಳೋಂಥ ಪ್ರಯತ್ನ ಮಾಡಬೇಕು ಅಂತ RSS ನಿರ್ಣಯ ಮಾಡಿದೆ. ಯಾಕಂದರೆ RSSನ ಕೆಲಸ ಬೇರೆ, ವ್ಯಕ್ತಿ ನಿರ್ಮಾಣದ ಕಾರ್ಯ, ದೇಶ ಕಟ್ಟೋ ಕೆಲಸ ಅವ್ರು ಮಾಡೋದು. ಅಕಸ್ಮಾತ್ ಈ ತೀರ್ಮಾನ ಮಾಡಿದರೆ 8 ವರ್ಷ ಬೇಕಾಗಿರಲಿಲ್ಲ ಭಯೋತ್ಪಾದಕ ನಿರ್ಮಾಣ ಮಾಡಲಿಕ್ಕೆ. ಸಂಘದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಕಾಂಗ್ರೆಸ್ಸಿಗೆ ಅದೊಂದು ಹೊಟ್ಟೆಪಾಡಿನ ಕಾರ್ಯಕ್ಕೋಸ್ಕರ ಆ ಕೆಲಸ ಮಾಡ್ತಾರೆ ಅಂತೇಳಿ. ಹೊಟ್ಟೆಪಾಡಿಗೆ ಅನೇಕ ಥರ ಸಂಗತಿಗಳನ್ನು ಹೇಳ್ತಾರೆ. ಅನೇಕರು ಹೇಳ್ತಾರೆ, ನಿಮ್ಮನ್ನು ಬೈಯೋದ್ರಿಂದ ನಮ್ಮದು ಹೊಟ್ಟೆ ತುಂಬುತ್ತೆ ಅಂತೇಳಿ ಅನೇಕರು ಹೇಳ್ತಾರೆ. ಹಾಗಾಗಿ ಸಂಘವನ್ನು ದೂರುವಂಥ ಒಂದು ಹೀನ ಕೃತ್ಯ ಮೊದಲಿಂದ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ. ಯಾರು ದೇಶಭಕ್ತಿದ್ದಾರೆ, ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ, ಅವರನ್ನು ದೂರೋದ್ರಿಂದನೇ ಅವರು ಬೇಳೆ ಬೇಯಿಸ್ಕೊಳ್ಳೋದು. ಯಾಕಂದರೆ ಮುಸಲ್ಮಾನರು ಓಟಿಗೋಸ್ಕರ ಮಾಡ್ತಿರೋ ಕೆಲಸ, ಅವರು ದೇಶ ಕಟ್ಟೋ ಕೆಲಸ ಅವರು ಜನ್ಮದಲ್ಲಿ ಮಾಡಿಲ್ಲ, ಅವರು ಮಾಡೋದೂ ಇಲ್ಲ. ಧನ್ಯವಾದ. ನಾನು ಇನ್ನೊಮ್ಮೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀನಿ.